ಸಜ್ಜನರ ಸಂಘದ ಮಹಿಮೆ ಅಪಾರವಾದದ್ದು. ಸಜ್ಜನರ ಜೊತೆಗೆ ಇರಬೇಕು, ಅವರ ಜೊತೆಗೆ ಬದುಕಬೇಕು ಅನ್ನೋದಕ್ಕೆ ನಮ್ಮ ಪೂರ್ವಜರು ಅಸಂಖ್ಯ ಮಾತುಗಳನ್ನು ಅಸಂಖ್ಯ ವಿಧಾನದಲ್ಲಿ ಹೇಳಿ ಹೋಗಿದ್ದಾರೆ. ಏಕೆಂದರೆ ಸಜ್ಜನರ ಸಂಘ ಅಷ್ಟು ಮಹತ್ವದ್ದು, ಅಷ್ಟು ಫಲದಾಯಕವಾದದ್ದು. ಇಲ್ಲೊಬ್ಬ ಪ್ರಾಜ್ಞ ಹೇಳುವ ವಿಧಾನವನ್ನು ಗಮನಿಸಿ. ಕಲ್ಪದ್ರುಮಃ ಕಲ್ಪಿತಮೇವ ಸೂತೆ ಸಾ ಕಾಮಧು ಕಾಮಿತಮೇವ ದೋಗ್ಧಿ ಚಿಂತಾಮಣಿ ಚಿಂತಿತಮೇವ ದತ್ತೆ ಸತಾಂ ಹಿ ಸಂಗ ಸಕಲಂ ಪ್ರಸೂತೆ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅನ್ನುವ ಮೂರು ಸ್ವರ್ಗಲೋಕದಲ್ಲಿದೆ ಅನ್ನೋದನ್ನು ಕೇಳಿದ್ದೀವಿ. ಕಲ್ಪವೃಕ್ಷ ಬೇಡಿದ್ದನ್ನೆಲ್ಲ ಕೊಡುತ್ತೆ, ಕಾಮಧೇನು ಬೇಡಿದ್ದನ್ನೆಲ್ಲ ಕೊಡುತ್ತೆ, ಚಿಂತಾಮಣಿ ಬೇಡಿದ್ದನ್ನೆಲ್ಲ ಕೊಡುತ್ತೆ ಅಂತ. ಆದರೆ ಈ ಪ್ರಾಜ್ಞ ಅದನ್ನು ಸ್ವಲ್ಪ ವಿವರಿಸ್ತಾನೆ. ಕಲ್ಪವೃಕ್ಷ ಕಲ್ಪಿಸಿಕೊಂಡಿದ್ದನ್ನು ಕೊಡುತ್ತಂತೆ, ಕಾಮಧೇನು ಬಯಸಿದ್ದನ್ನು ಕೊಡುತ್ತಂತೆ, ಚಿಂತಾಮಣಿ ಚಿಂತಿಸಿದ್ದನ್ನು, ಮನಸ್ಸಿನಲ್ಲಿ ಬಂದ ಯೋಚನೆಗಳನ್ನು ಈಡೇರಿಸುತ್ತಂತೆ. ಆದರೆ ಸಜ್ಜನರ ಸಂಘ ಇದೆಯಲ್ಲ, ಅದು ಎಲ್ಲವನ್ನೂ ಕೊಡುತ್ತಂತೆ. ಅಂದರೆ ಯೋಚಿಸಿದ್ದೋ, ಬಯಸಿದ್ದೋ, ಕೇಳಿದ್ದೋ ಅಂತ ಅಲ್ಲ, ಜೊತೆಗಿದ್ದರೆ ಸಾಕು ಎಲ್ಲ ಸಿಗತ್ತೆ ಸಜ್ಜನರ ಸಂಘದಿಂದ ಅಂತ. ಶುಭಂ ಭೂಯಾತ್.